ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳ ಯುವಕರಿಗೂ ಸಹ ಉದ್ಯೋಗಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ನಮ್ಮ ಇಲಾಖೆಯಿಂದಲೇ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಇವತ್ತು ಯಾವೊಂದು ಟೆಸ್ಟಿಂಗ್ ಸೆಂಟರ್ ಇದೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ, ಅದನ್ನು ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ತರಬೇಕು ಅಂತ ಹೇಳಿ ಈಗೇನು ನಮ್ಮ ಸ್ವಾಮೀಜಿಯವರು ಸ್ಟಾರ್ಟಪ್ಗಳ ಬಗ್ಗೆ ಹೇಳ್ತಾ ಇದ್ರು, ಹಲವಾರು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ಟಾರ್ಟಪ್ ಕಂಪನಿಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಮುಂದೆ ಏನು ಚರ್ಚೆ ಮಾಡ್ತಾ ಇದ್ದಾರೆ. 200 ಕೋಟಿ 300 ಕೋಟಿ ವೆಚ್ಚದ ಕೈಗಾರಿಕೆಗಳನ್ನು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಗಳನ್ನೇನು ಮಾಡಿದ್ದಾರೆ ಸ್ಟಾರ್ಟಪ್ ಕಂಪನಿಗಳು. ಅವರಿಗೆ ಕೆಲವು ಪ್ರಧಾನಮಂತ್ರಿಗಳು ಇವತ್ತೇನು ಈ ದೇಶದ ಸಮಗ್ರ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಈ ಪರಿಸರಕ್ಕೆ ಆಗಿರತಕ್ಕಂಥ ಹಾನಿಯನ್ನು ಸಂಪೂರ್ಣವಾಗಿ 2020ಕ್ಕೆ ನೆಟ್ ಝೀರೋಗೆ ತರಬೇಕು ಅಂತಕ್ಕಂಥದ್ದು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಅಚಲವಾದಂಥ ತೀರ್ಮಾನ ಏನಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳು ದೊಡ್ಡ ಮಟ್ಟದಲ್ಲಿ ಆಟೋಮೊಬೈಲ್ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ಗೆ ಏನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಆ ಟೆಸ್ಟಿಂಗ್ ಸೆಂಟರ್ ಒಂದೇ ಅಲ್ಲ, ಹಲವಾರು ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡೇಶ್ವರಿಯ ದಯೆ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಿಮ್ಮ ಆಸೆಯನ್ನು ನಾನು ನೆರವೇರಿಸ್ಕೊಡ್ತೀನಿ. ಯಾವ ಮಾತುಗಳಿಗೆ ತಾವು ಕಿವಿ ಕೊಡಬೇಡಿ. ಇವತ್ತು ಯಾವೊಂದು ARA ಮುಖಾಂತರ ಸ್ಟಾರ್ಟಪ್ ಸೆಂಟರ್ ನಮ್ಮ ಏನೋ ಒಂದು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ, ಟೆಸ್ಟಿಂಗ್ ಸೆಂಟ್ರು, ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಯಾಕೆಂದರೆ ಇಲ್ಲಿ ತಯಾರು ಮಾಡ್ತಕ್ಕಂಥ ವಾಹನಗಳನ್ನು ಪೂನಾಗೆ ತೆಗೆದುಕೊಂಡು ಹೋಗಬೇಕು, ಇಲ್ಲ ಚೆನ್ನೈಗೆ ಹೋಗಬೇಕು. ಇಲ್ಲಿ ಟೆಸ್ಟಿಂಗ್ ಸೆಂಟರ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಮಂಡ್ಯದಲ್ಲೇ ಆ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಸುಮಾರು 1,000 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದಲೇ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಹಲವಾರು ಕೈಗಾರಿಕೆಗಳನ್ನು ತರಲಿಕ್ಕೆ ಏನು ಸಾಧ್ಯ ಇದೆ, MSME ಕಂಪನಿಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅವರಿಗೆ ಪ್ರೋತ್ಸಾಹ ಕೊಟ್ಟು, ನೀವೇನು ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಅಭಿಮಾನ ಇಟ್ಟು ನಾನು ಹಳ್ಳಿಗಳಿಗೆ ಬರದೇ ಇದ್ದರೂ ಅಷ್ಟು ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿದ್ದೀರಿ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾನು ಹಿಂದೆ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ 200 ಕುಟುಂಬದಲ್ಲಿ ರೈತರ ಆತ್ಮಹತ್ಯೆ ಆದಾಗ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ನಾಯಕರುಗಳೆಲ್ಲ ಸೇರಿ ನೆರವು ನೀಡಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಾನು ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಹೇಳಿದೆ. ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಹೇಳಿದ್ರು, ಎಲ್ಲಿದೆ ದುಡ್ಡು, ಎಲ್ಲಿಂದ ತರ್ತಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ದುಡ್ಡು ಎಲ್ಲಿಂದ ತಂದು ಇವನು ಸಾಲ ಮನ್ನಾ ಮಾಡ್ಲಿಕ್ಕೆ ಸಾಧ್ಯ, ಇವನು ಅಧಿಕಾರಕ್ಕೆ ಬರಲ್ಲ, ಏನೋ ಇವ್ರ ಅಪ್ಪನಾಣೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥ ಮಾತಾಡಿದ್ರು. ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೆ ಅವತ್ತು ಮಂಡ್ಯ ಜಿಲ್ಲೆಯ ಜನ ಇಲ್ಲೇನು ವೇದಿಕೆ ಮೇಲೆ ಕೂತಿದ್ದಾರೆ ನಮ್ಮ ಸ್ನೇಹಿತರು, ಒಂದೊಂದು ಕ್ಷೇತ್ರದಲ್ಲಿ 40-50 ಸಾವಿರ ಅಂತರದ ಬಹುಮತ ಕೊಟ್ಟು 7 ಜನನ್ನೂ ನೀವು ಆಯ್ಕೆ ಮಾಡಿ ಕಳಿಸ್ಕೊಟ್ರಿ. ನಿಮ್ಮ ಶಕ್ತಿ ಈ ರಾಜ್ಯದ ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ರೈತ ಕುಟುಂಬಗಳಿಗೆ ಸಾಲ ಮನ್ನಾದ ಹಣ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತಂದಿದ್ರೆ, ಅದು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರಿಗೆ ಈ ಗೌರವ ಸಲ್ಲಬೇಕು ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲೇ ಇವತ್ತೇನು ನಿಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಇನ್ನೂ ಪಾಪ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಇಲ್ಲೇ, ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, CEO ಇವರೆಲ್ಲರೂ ಕಳೆದ ಒಂದು ವಾರದಿಂದ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಆಡಳಿತ, ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ.
ಅವ್ರಿಗೂ ಸಹ ನಾನೀಗ ಅಭಿನಂದನೆ ಸಲ್ಲಿಸಬೇಕು. ಅವರೆಲ್ಲರೂ ಇವತ್ತು ಯಾವ ಕೈಗಾರಿಕೆಗಳ ಅಭಿವೃದ್ಧಿಗೆ ಒಂದು ಜಾಗದ ಅವಶ್ಯಕತೆ ಇದೆ, ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಮುಖ್ಯಮಂತ್ರಿಗಳವರ ಬಜೆಟ್ನಲ್ಲಿ ಹೇಳಿದ್ದಾರೆ, ಮಂಡ್ಯದಲ್ಲಿ 100 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಪುಸ್ತಕದಲ್ಲಿ, ಬಜೆಟ್ ಪುಸ್ತಕದಲ್ಲಿ. ನೋಡೋಣ ಅದು ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವ ಒಂದು ಭೂಮಿಯನ್ನು ಅವರು ಐಡೆಂಟಿಫೈ ಮಾಡ್ತಾರೆ, ಹೋಗಿ ಅದನ್ನು ನೀವು ಆ ಒಂದು ಕಾರ್ಖಾನೆಗಳನ್ನು ಹಾಕಲಿಕ್ಕೆ ಆ ಜಾಗಗಳು ಸರಿ ಇದೆಯಾ ಅಂತಕ್ಕಂಥದ್ದು ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಅಧಿಕಾರಿಗಳಿಗೇನು ಸೂಚನೆ ಕೊಟ್ಟಿದ್ದೇನೆ. ಇವತ್ತಿನ ಈ ಒಂದು ಸಭೆಯಲ್ಲಿ, ಈ ಸಭೆಯನ್ನು ಏನು ನಾನೇನು ಬಂದು ಇಲ್ಲಿ ಪ್ರತಿನಿತ್ಯ ಇರಲಿಲ್ಲ, ನೀವೇ ಎಲ್ಲ ಈ ಜವಾಬ್ದಾರಿಯನ್ನು ತಗೊಂಡು ಇಂಥ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದೀರಿ. ಇವತ್ತು ನಿಮಗೆ ನಿಜಕ್ಕೂ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ.